ಕಾಟೇರಮ್ಮ ದೇವಿ, ಶ್ರೀ ಗಂಗಮ್ಮ ದೇವಿ, ಶ್ರೀ ಸಪ್ತಮಾದೇವಿ, ಶ್ರೀ ಮುನೇಶ್ವರ ಸ್ವಾಮಿಗೆ ಪೌರ್ಣಮಿ ವಿಶೇಷ ಪೂಜೆ ನಡೆಯಿತು. ಈ ತಾಯಿ ಆಶೀರ್ವಾದ ಪಡೆದು ಭಕ್ತಾದಿಗಳು ಸುಮಾರು ಜನ ಹರಕೆ ಹೊತ್ಕೊಂಡು ಮಾನವ ದೇಹದಲ್ಲಿ ಇರುವಂತಹ ದೋಷ ಪರಿಹಾರ ನಿವಾರಣೆ ಮಾಡಿಕೊಂಡು ಭಕ್ತಾದಿಗಳು ತುಂಬಾ ಖುಷಿ ಪಟ್ಟರು. ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಕೊಡ್ತೀಯಾ? 2ನೇ ಸರಿ ಬಂದಿರೋದು. ಹೇಳಿದ್ಯಾ, ಮಾತು ಕೊಟ್ಟಿದ್ಯಾ? ಮಾತು ಯಾವತ್ತು ತಪ್ಪಬಾರ್ದು. ನೀನು ಮಾತು ತಪ್ಪಿದ್ರೆ ನೀನು ಆಮೇಲೆ ನಾನು ಎಷ್ಟೋದಿಲ್ಲ, ನೀನು ಪೂಜೆನೂ ಮಾಡಲ್ಲ, ಏನು ಮಾಡಲ್ಲ. ಬೇಗ ಅವ್ರದ್ದು ಕ್ಲಿಯರ್ ಮಾಡ್ಕೊಡ್ತೀನಿ ಅನ್ನೋದಿದ್ರೆ ಬಲ್ಗಡೆ ತಿರ್ಗಮ್ಮ ಹೋಮ. ಈ ಬಸ್ ಗೊತ್ತು, ಈ ಬಸ್ ಕಟ್ಟ ನಮಸ್ಕಾರ. ಯಾವಾಗ ಇದೇ ಬಸ್ಗೆ ಅಡ್ಡಾಡ್ತೈತೆ. ಅಲ್ಲ, ಮದುವೆ ಮಾಡ್ತಾವಳೆ. ಮದುವೆ ಫಿಕ್ಸ್ ಆಗೋಗೈತೆ. ಲಗ್ನ ಪತ್ರ ಶನಿವಾರ ಮದುವೆ. ನೀನೇ ಕಾಪಾಡ್ಬೇಕಮ್ಮ. ಹೆಚ್ಚು ಕಡಿಮೆ ಇದ್ರೆ ನಾನು ತುಳ್ಕೊಂಡ್ ಬರ್ತೀನಿ, ಕಾಪಾಡ್ತೀನಿ ಅನ್ನೋದಿದ್ರೆ ಬಳ್ಕಡೆ ಕೊಡು.
ವ್ಯವಹಾರ ಬಂದಿರೋದು. ಏನ್ ಇವಾಗ ನಿನ್ ಮಗನ ನೋಡ ಮಗನ ಹಂಗೆ ಅದ್ ನಂಬೋದ ತಿರ್ಗೋವಾಗ ಆತರ ಯಾಕಂದ್ರೆ ಅವ್ನು ಬೇರೆ ಇಂಟೆನ್ಷನ್ ತಗೊಂಡು ಕುಡಿತಾ ಇರೋದು. ಅವ್ನ್ ದೇವ್ರನ್ನೇ ನಂಬಲ್ಲ. ಅವ್ನು ಬಂದ್ರೆ ನೀನು ಕಂಟ್ರೋಲ್ ಮಾಡ್ತೀಯ ಅಂತ ನಮ್ಗೆ ಚೆನ್ನಾಗ್ ಗೊತ್ತಿದೆ. ಅವ್ನ್ ಬರೋದೇ ಇಲ್ಲ ಅಲ್ಲ. ಬರ್ತಿದ್ದೀನಿ ನೀನು ಏನು ಹುಡ್ಕೊಂಡ ಕರೆಕ್ಟಾಗಿ ಹೇಳಂಗಿದ್ರೆ ಕರೆಕ್ಟಾಗಿ ಅವ್ನು ಕುಡಿಯೋದು ಬಿಡಿಸ್ತೀನಿ ಅನ್ನೋದಾದ್ರೆ ನಾನು ಅವನಿಗೆ ಜ್ಞಾನ ಕೊಡ್ತೀನಿ, ಅವನ್ನ ಕಂಟ್ರೋಲ್ ಮಾಡ್ತೀನಿ ಅನ್ನೋದಾದ್ರೆ ಬಂದ್ಕಡೆ ಕೊಡು. ಬುಗ್ರಿ ಬಂದಂಗೆ ಬರ್ಬೇಕು. ಬಂದ 50 ಇರೋ ಜಾಗದಲ್ಲಿ ರೆಡಿ ಹೊಡಿಯಪ್ಪ. ನೋಡು ನೋಡು ಕೊಡ್ತೀನಿ ಅಂತ ಹೇಳ್ತಾವಳೆ. ಅವನು ಜ್ಞಾನದಿಂದ ಇದ್ರೆ ಓಕೆ. ಆಯಮ್ಮನ ಜ್ಞಾನ ಕೊಡೋದು ಕೊಡದೆ ಕೊಡ್ತೈತೆ. ಅವ್ರ ದುರಂತರ ಕೊಟ್ರೆ ಯಾರೇನ್ ಮಾಡಕ್ಕಾಗಲ್ಲ. ಸರಿ ನೋಡಮ್ಮ ಕಾಪಾಡು. ಆಯ್ತು ಹೇಳಿದೆಯಲ್ಲ ಜ್ಞಾನ ಕೊಡ್ತೀನಿ ಅಂತ ಜ್ಞಾನ ಕೊಡು. ಅವ್ನು ಬಿಡ್ತಾನೆ ನೋಡೋಣ.